ಕುರ್ಚಿಗಾಗಿ ಕುದುರೆ ವ್ಯಾಪಾರ ಬಲು ಜೋರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಕುದುರೆ ವ್ಯಾಪಾರ ಜೋರಾಗಿದೆಯಾ? ಕುರ್ಚಿಗಾಗಿ ಶಾಸಕರನ್ನ ಖರೀದಿ ಮಾಡುವಂತ ಒಂದು ರಾಜಕಾರಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಬಿಜೆಪಿ ನಾಯಕರು ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗಿನ ಅಸ್ಥಿರತೆ ಇದೆ ಅಂತ ಆಯ್ತು. ಕುದುರೆ ವ್ಯಾಪಾರ ಗವರ್ಮೆಂಟ್ ಬೀಳುತ್ತೆ ಅನ್ನುವಂತ ಸಂದರ್ಭದಲ್ಲಿ ಆಗುವಂಥದ್ದು. ಸೊ ಸಂಚಲನ ಸೃಷ್ಟಿಸಿದೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ಶಾಸಕರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ ಅಂತ. ಅಂದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಎಲ್ಲವೂ ಸರಿ ಇಲ್ವಾ? ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರಿಷ್ಠ ಮಾತಾಡೋದು, ಉಪಮುಖ್ಯಮಂತ್ರಿ MLAಗಳ ಮನೆಗೆ ಹೋಗಿ ನಮಗೆ ಸಪೋರ್ಟ್ ಮಾಡ್ರಪ್ಪ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರು ನಡೆದಿದೆ. ದಿಕ್ಕಾಪಟ್ಟಿ ಖರೀದಿ ಆಗ್ತಾ ಇದೆ. ಬುಕ್ ಆಗಿದ್ದಾವೆ. ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳ ಮಾಡ್ತಾ ಇದ್ದಾರೆ. ಅಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ. ನಾನು ಕಡೆ ಬರ್ರಿ, ನಿನ್ನ ಕಡೆ ಬರ್ರಿ, ಯಾರ ಕಡೆ ಎಷ್ಟು ಜಾಸ್ತಿ ಆಗೋದ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈಗ MLAಗಳು. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರಿಷ್ಠ ಮಾತಾಡೋದು, ಉಪಮುಖ್ಯಮಂತ್ರಿ MLAಗಳ ಮನೆಗೆ ಹೋಗಿ ನಮಗೆ ಸಪೋರ್ಟ್ ಮಾಡ್ರಪ್ಪ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರು ನಡೆದಿದೆ. ದಿಕ್ಕಾಪಟ್ಟಿ ಖರೀದಿ ಆಗ್ತಾ ಇದೆ. ಬುಕ್ ಆಗಿದ್ದಾವೆ. ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳ ಮಾಡ್ತಾ ಇದ್ದಾರೆ. ಅಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ. ನಾನು ಕಡೆ ಬರ್ರಿ, ನಿನ್ನ ಕಡೆ ಬರ್ರಿ, ಯಾರ ಕಡೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಪ್ರಹ್ಲಾದ್ ಜೋಶಿ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ನಿಖರ ಮಾಹಿತಿ ಇರುತ್ತೆ ಅಂತ ಅರ್ಥ. ಯಾವ ಕಾರಣಕ್ಕೋಸ್ಕರ ಇದನ್ನ ಹೇಳಿದ್ರು? ಯಾರು ಯಾವ ಬಣದಲ್ಲಿದ್ದಾರೆ? ಯಾವ ಬಣದಿಂದ? DKC ಅಥವಾ CM ಯಾವ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿ ಆಗ್ತಿದೆಯಂತೆ? ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ಏನೆಲ್ಲ ಮಾಹಿತಿ ನಿಮ್ಗೆ ಲಭ್ಯ ಆಯ್ತು? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನಂದ್ರೆ ರಾಜ್ಯ ರಾಜಕೀಯದಲ್ಲಿ ಏನು ಕುರ್ಚಿಗಾಗಿ ಕಾದಾಟ, ಒಂದ್ ಕಡೆ ಈ ಪವರ್ ಶೇರಿಂಗ್ ವಿಚಾರವಾಗಿ ಏನು ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಸಾಕಷ್ಟು ಚರ್ಚೆಯ ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಸಂಚಲನ ಕೂಡ ಮೂಡಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಒಂದ್ ಕಡೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರವಾಗಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಅದು ಏನಂದ್ರೆ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಖರೀದಿ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಯಾಕಂದ್ರೆ ರಾಜ್ಯದ ಅಭಿವೃದ್ಧಿ ಕೆಲಸವನ್ನ ಬಿಟ್ಟು ಅದನ್ನೆಲ್ಲ ಬದಿಗೊಟ್ಟಿ ಕುರ್ಚಿಗಾಗಿ ಏನು ಕಾದಾಟ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಖರೀದಿ ಒಂದು ಜೋರಾಗಿ ನಡೀತಾ ಇದೆ. ಶಾಸಕರುಗಳಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಈ ವಿಷಯವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಅಂದ್ರೆ ಈಗಾಗಲೇ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರ ನಡುವೆ ಏನು ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ DCM DK ಶಿವಕುಮಾರ್ ಅವರು CM ಗಾದಿಯನ್ನ ಅಲಂಕರಿಸುವಂತ ನಿಟ್ಟಿನಲ್ಲಿ, CM ಕುರ್ಚಿಯನ್ನ ಅಲಂಕರಿಸುವಂತ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪೈಪೋಟಿಯನ್ನ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈಗಾಗಲೇ ಪ್ರತಿನಿತ್ಯವೂ ಕೂಡ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಬಹುತೇಕ ನಾಯಕರು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಒಂದು ಪರೋಕ್ಷವಾದಂತಹ ಹೇಳಿಕೆಗಳನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಶಾಸಕರ ಖರೀದಿ ನಡೆಸಲಾಗ್ತಾ ಇದೆ ಅಂತಕ್ಕಂಥ ಈ ಒಂದು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ಯಾವ ರೀತಿ ಪರೋಕ್ಷವಾಗಿದೆ ಅಂತಕ್ಕಂಥದನ್ನ ನಿಜಕ್ಕೂ ಒಂದು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ DK ಶಿವಕುಮಾರ್ ಅವರ ಪರವಾಗಿ ನಿಂತ ಏನು ಕೆಲವೊಂದಿಷ್ಟು ಶಾಸಕರಿದ್ದಾರೆ, ಅವರನ್ನ ಒಂದು ಖರೀದಿ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪರೋಕ್ಷವಾದಂತಹ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕಂದ್ರೆ ಒಟ್ಟಾರೆ ಈ ವಿಚಾರವಾಗಿ ಪವರ್ ಶೇರಿಂಗ್ ವಿಚಾರವಾಗಿ ಯಾವ ರೀತಿ ಯಾವೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ, ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿಯ ಶಾಸಕರ ಖರೀದಿ ಪ್ರಕ್ರಿಯೆ ನಡೆದಿದೆ, ಅವರಿಗೆ ಯಾವೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥದ ಕುರಿತಂತೆ ಸಾಕಷ್ಟು ಒಂದು ಪರೋಕ್ಷವಾಗಿ ಈ ಟಾಂಗ್ ಅನ್ನ ನೀಡಿರುವಂತದ್ರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿದೆ. ಇನ್ನ ಈ ರಾಜ್ಯ ರಾಜಕೀಯದ ಕುರ್ಚಿಗಾಗಿ ಕುದುರೆ ವ್ಯಾಪಾರ ಬಲು ಜೋರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಕುದುರೆ ವ್ಯಾಪಾರ ಜೋರಾಗಿದೆಯಾ? ಕುರ್ಚಿಗಾಗಿ ಶಾಸಕರನ್ನ ಖರೀದಿ ಮಾಡುವಂತ ಒಂದು ರಾಜಕಾರಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಬಿಜೆಪಿ ನಾಯಕರು ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗಿನ ಅಸ್ಥಿರತೆ ಇದೆ ಅಂತ ಆಯ್ತು. ಕುದುರೆ ವ್ಯಾಪಾರ ಗವರ್ಮೆಂಟ್ ಬೀಳುತ್ತೆ ಅನ್ನುವಂತ ಸಂದರ್ಭದಲ್ಲಿ ಆಗುವಂಥದ್ದು. ಸೊ ಸಂಚಲನ ಸೃಷ್ಟಿಸಿದೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ಶಾಸಕರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ ಅಂತ. ಅಂದ್ರೆ ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಎಲ್ಲವೂ ಸರಿ ಇಲ್ವಾ? ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ
ಕರೆಸಿ ಮಾತಾಡೋದು, ಉಪಮುಖ್ಯಮಂತ್ರಿ MLAಗಳ ಮನೆಗೆ ಹೋಗಿ ನಮಗೆ ಸಪೋರ್ಟ್ ಮಾಡ್ರಪ್ಪ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರು ನಡೆದಿದೆ. ದಿಕ್ಕಾಪಟ್ಟಿ ಖರೀದಿ ಆಗ್ತಾ ಇದೆ. ಬುಕ್ ಆಗಿದ್ದಾವೆ. ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳ ಮಾಡ್ತಾ ಇದ್ದಾರಲ್ಲೇ, ಎಲ್ಲ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ. ನಾನು ಕಡೆ ಬರ್ರಿ, ನಿನ್ನ ಕಡೆ ಬರ್ರಿ, ಯಾರ ಕಡೆ ಎಷ್ಟು ಜಾಸ್ತಿ ಆಗೋದ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈಗ MLAಗಳು. ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಕರೆಸಿ ಮಾತಾಡೋದು, ಉಪಮುಖ್ಯಮಂತ್ರಿ MLAಗಳ ಮನೆಗೆ ಹೋಗಿ ನಮಗೆ ಸಪೋರ್ಟ್ ಮಾಡ್ರಪ್ಪ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಖರೀದಿದಾರಿ ಜೋರು ನಡೆದಿದೆ. ದಿಕ್ಕಾಪಟ್ಟಿ ಖರೀದಿ ಆಗ್ತಾ ಇದೆ. ಬುಕ್ ಆಗಿದ್ದಾವೆ. ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳ ಮಾಡ್ತಾ ಇದ್ದಾರಲ್ಲೇ, ಎಲ್ಲ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ. ನಾನು ಕಡೆ ಬರ್ರಿ, ನಿನ್ನ ಕಡೆ ಬರ್ರಿ, ಯಾರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಪ್ರಹ್ಲಾದ್ ಜೋಶಿ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ನಿಖರ ಮಾಹಿತಿ ಇರುತ್ತೆ ಅಂತ ಅರ್ಥ. ಯಾವ ಕಾರಣಕ್ಕೋಸ್ಕರ ಇದನ್ನ ಹೇಳಿದ್ರು, ಯಾರು ಯಾವ ಬಣದಲ್ಲಿದ್ದಾರೆ, ಯಾವ ಬಣದಿಂದ DKC ಅಥವಾ CM ಯಾವ ಬಣದಿಂದ ಕುದುರೆ ವ್ಯಾಪಾರ ಜೋರಾಗಿ ಆಗ್ತಿದೆಯಂತೆ, ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್ ಏನೆಲ್ಲ ಮಾಹಿತಿ ನಿಮ್ಗೆ ಲಭ್ಯ ಆಯ್ತು? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನೆಂದರೆ ರಾಜ್ಯ ರಾಜಕೀಯದಲ್ಲಿ ಏನು ಕುರ್ಚಿಗಾಗಿ ಕಾದಾಟ, ಒಂದ್ ಕಡೆ ಈ ಪವರ್ ಶೇರಿಂಗ್ ವಿಚಾರವಾಗಿ ಏನು ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಸಾಕಷ್ಟು ಚರ್ಚೆಯ ಬೆನ್ನಲ್ಲೇ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಸಂಚಲನ ಕೂಡ ಮೂಡಿಸಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಒಂದ್ ಕಡೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರವಾಗಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡುವುದರ ಜೊತೆಗೆ ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಅದು ಏನಂದ್ರೆ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಖರೀದಿ ಮಾಡುವಂತ ಒಂದು ಕೆಲಸ ನಡೀತಾ ಇದೆ. ಯಾಕಂದ್ರೆ ರಾಜ್ಯದ ಅಭಿವೃದ್ಧಿ ಕೆಲಸವನ್ನ ಬಿಟ್ಟು ಅದನ್ನೆಲ್ಲ ಬದಿಗೊಟ್ಟಿ ಕುರ್ಚಿಗಾಗಿ ಏನು ಕಾದಾಟ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಖರೀದಿ ಒಂದು ಜೋರಾಗಿ ನಡೀತಾ ಇದೆ. ಶಾಸಕರುಗಳಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಈ ವಿಷಯವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಗಮನಿಸಬೇಕಾದಂತ ಅಂಶ ಅಂದ್ರೆ ಈಗಾಗಲೇ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅವರ ನಡುವೆ ಏನು ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ DCM DK ಶಿವಕುಮಾರ್ ಅವರು CM ಗಾದಿಯನ್ನ ಅಲಂಕರಿಸುವಂತ ನಿಟ್ಟಿನಲ್ಲಿ, CM ಕುರ್ಚಿಯನ್ನ ಅಲಂಕರಿಸುವಂತ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪೈಪೋಟಿಯನ್ನ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಈಗಾಗಲೇ ಪ್ರತಿನಿತ್ಯವೂ ಕೂಡ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಬಹುತೇಕ ನಾಯಕರು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥ ಒಂದು ಪರೋಕ್ಷವಾದಂತಹ ಹೇಳಿಕೆಗಳನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಶಾಸಕರ ಖರೀದಿ ನಡೆಸಲಾಗ್ತಾ ಇದೆ ಅಂತಕ್ಕಂಥ ಈ ಒಂದು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ಯಾವ ರೀತಿ ಪರೋಕ್ಷವಾಗಿದೆ ಅಂತಕ್ಕಂಥದನ್ನ ನಿಜಕ್ಕೂ ಒಂದು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ DK ಶಿವಕುಮಾರ್ ಅವರ ಪರವಾಗಿ ನಿಂತ ಏನು ಕೆಲವೊಂದಿಷ್ಟು ಶಾಸಕರಿದ್ದಾರೆ, ಅವರನ್ನ ಒಂದು ಖರೀದಿ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪರೋಕ್ಷವಾದಂತಹ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಯಾಕಂದ್ರೆ ಒಟ್ಟಾರೆ ಈ ವಿಚಾರವಾಗಿ ಪವರ್ ಶೇರಿಂಗ್ ವಿಚಾರವಾಗಿ